ವಾಲ್ಮೀಕಿ ಪುತ್ಥಳಿ ಅನಾವರಣ ನಿಮಿತ್ತ ನಗರದಂಥ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗ್ತಿತ್ತು. ಅದರಂತೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದುಗಡೆ ಕೂಡ ಬ್ಯಾನರ್ ಅಳವಡಿಕೆ ಮಾಡಲಾಗ್ತಾ ಇತ್ತು. ಆದರೆ ಉದ್ರಿಕ್ತ ಗುಂಪು ನಡಿಗೆ ಗಲಾಟೆ ಆಗಿತ್ತು. ಆ ಗಲಾಟೆ ಸಂಬಂಧಪಟ್ಟ ಪ್ರತ್ಯಕ್ಷದರ್ಶಿಯಾಗಿರ್ತಕ್ಕಂಥ ಮಾಜಿ ಸಚಿವರು ಶ್ರೀರಾಮುಲು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಯಿತು. ನೀವು ಕೂಡ ಸ್ಥಳದಲ್ಲಿದ್ದರು. ಏನಾಯ್ತು ಸರ್? ಯಾರಿಂದ ಸಮಸ್ಯೆ ಆಯಿತು? ಬಹುಶಃ ಜನಾರ್ದನ್ ರೆಡ್ಡಿ ಅವರು ಶಾಸಕರಿದ್ದಾರೆ ರೀ. ಬೆಳಗ್ಗೆ ಪಾಪ ಅವ್ರದ್ದೇ ಆದಂಥ ಕಾಂಗ್ರೆಸ್ಸಿನ ಭಾಳಷ್ಟು ಮಂದಿ ಹಿಂಬಾಲಕರು, ಅವ್ರ ಅಭಿಮಾನಿಗಳು ಎಲ್ಲರೂ ಕೂಡ ದಾರಿ ಉದ್ದಕ್ಕೆ ಕೂಡ ಬ್ಯಾನರ್ ಕಟ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿಯವರು ಮನೆಗೆ ಹೋಗೋಂಥ ಆದಿನೇ ಬ್ಯಾನರ್ ಕಟ್ಟ್ಯಾರಂತ್ರಿ. ಜನಾರ್ದನ್ ರೆಡ್ಡಿಯವರು ಬೆಳಗ್ಗೆ ಹೇಳ್ಯಾರಂತ್ರಿ, ನೋಡಿರಿ ನಮ್ಮ ಮನೆಗೆ ಹೋಗೋಂಥ ಆದಿ ಕಟ್ಟಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾನು ಮನೆ ಒಳಗಡೆ ಹೋಗ್ಬೇಕಲ್ಲ. ಆದಿ ಅಂದ್ರೆ ಎರಡು ಥರ ಆದಿ ಇರ್ತಾವೆ ರೀ. ಆ ಒಳಗೆ ಬರೋಂಥ ಆದಿಯಲ್ಲಿ ಕಟ್ಟಿದಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿಯವರು ಅಡ್ಡ ಆಗುತ್ತೀರಿ ಅಂತ ಹೇಳಿದ್ದಾರೆ. ಸ್ಥಳೀಯರೆಲ್ಲರಿಗೂ ನಾವು ಅಕ್ಕಪಕ್ಕದಲ್ಲಿದ್ದಂಥವ್ರು ಅವ್ರು ಹೇಳಿದಾರಂತ್ರಿ, ಇಲ್ಲ ರೀ ಜನಾರ್ದನ್ ರೆಡ್ಡಿಯವರು ತಾವು ಹೇಳಿದ ಮೇಲೆ ಆಯಿತು ಅಂತ ಹೇಳಿದಾರಂತ್ರಿ. ಅಷ್ಟೊತ್ತೊಳಗೆ ಜನಾರ್ದನ್ ರೆಡ್ಡಿಯವರು ಗಂಗಾವತಿಗೆ ಹೊಟ್ಟುಬಿಟ್ಟಾರ್ರಿ. ಗಂಗಾವತಿಗೆ ಹೋಗಿ ಬರೋಂಥ ಟೈಮಲ್ಲಿ ನನಗೆ ಫೋನ್ ಬಂತು ರೀ ಸಾಯಂಕಾಲ. ರಾಮ್ಲು ಎಲ್ಲಿದ್ದೀವಿ ಅಂತ ಹೇಳಿದೆ. ನಾನು ಬೆಂಗಳೂರಿಂದ ಬರ್ತಾಯಿದ್ದೀನಿ ರೀ ಅಂತ ಹೇಳಿದೆ. ಆಮೇಲೆ ಪುನಃ ನಾನೇನು ಮಾಡಿದೆ, ನಾನು ಮನೇಲಿದ್ದೆ ರೀ. ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ರು, ರಾಮ್ಲವ್ರೆ ಯಾರೋ ಸತೀಶ್ ರೆಡ್ಡಿ ಅನ್ನೋಂಥ ಗುಂಡಾಗಳನ್ನ ಹಿಡ್ಕೊಂಬಂದು ಯಾರು ತುಂಬ ಕುಡ್ದಾರಂತ್ರಿ, ನಮ್ಮ ಮನೆ ಹತ್ರ ಗನ್ಮ್ಯಾನ್ಗಳೆಲ್ಲ ಹಿಡ್ಕೊಂಡು ತುಂಬ ದಾಂಧಲಿ ಮಾಡ್ತಾಯಿದ್ದಾರೆ, ತುಂಬ ಸಿಕ್ಕಾಪಟ್ಟಿ ಕಿರ್ಚುತ್ತಾ ಇದ್ದಾರೆ. ಅವ್ರು ನೋಡ್ತೀವಿ ಮಾಡ್ತೀವಿ ಅಂತೇಳಿ ಗಲಾಟೆ ಶುರು ಮಾಡ್ಕೊಂಡಾರ. ಇವಾಗ ಏನು ಮಾಡಬೇಕು ಹಂಗೆ ಹಿಂಗೆ ಅಂತಾರೆ. ಅವ್ರು ಎಲ್ಲಿದ್ದಾರೆ ಅಂತೇಳಿ ಇಲ್ಲೆಲ್ಲರೂ ಕುಂತಾರ್ರಿ ಅಂತ ಹೇಳಿದ್ರಿ. ಜನಾರ್ದನ್ ರೆಡ್ಡಿ ಏನಂದ್ರೆ, ರಾಮ್ಲವ್ರೆ ನಾನು ನಿಮ್ಮ ಮನೆಗೆ ಬರ್ತಾಯಿದ್ದೀನಿ ಬರ್ರಿ ಅಂತ ಹೇಳಿದ್ರೆ, ಬರ್ರಿ ಅಂತ ಹೇಳಿದೆ. ನಮ್ಮ ಮನೆಯಿಂದ ನಾನು ಜನಾರ್ದನ್ ರೆಡ್ಡಿ ಕೂಡಿ ಬಂದಂಥ ಟೈಮಲ್ಲಿ ನಾವು ನಡ್ಕೊಂಡು ಬರ್ತಾಯಿದ್ರಿ. ನಮ್ಮ ಹತ್ರ ಒಂದು 20-30 ಮಂದಿ ಇದ್ದರು ರೀ ನಮ್ಮ ಮನೆ ಹತ್ರ ಮಾತಾಡೋಕ್ಕೆ ಬಂದಂಥವ್ರು. ಆಮೇಲೆ ನಮ್ಮ ಅಳಿಯ ಸುರೇಶ್ ಬಾಬು ಬಂದಾರ್ರಿ. ಆಮೇಲೆ ನಮ್ಮ ಶಾಂತಕ್ಕನವರು, ನಮ್ಮ ಜಿಲ್ಲಾಧ್ಯಕ್ಷರು, ನಾವೆಲ್ಲ ಕೂಡ ಹಂಗೆ ಮಾತಾಡ್ಕೊತಿದ್ವಿ. ಅಷ್ಟೊತ್ತೊಳಗಡೆ ಅವ್ರು ಏನು ಮಾಡಿ, ಸತೀಶ್ ರೆಡ್ಡಿ ಜನಾರ್ದನ್ ರೆಡ್ಡಿ ಮೇಲೆ ಜಿಗಿದಾರಿ. ಜಿಗಿದ ತಕ್ಷಣ ನಾನು ಹೇಳಿದೆ, ನೋಡಪ್ಪ ಹಿಂಗೆಲ್ಲ ಮಾಡೋಕ್ಕಾಗಲ್ಲ. ನಾನು ಕಲರ್ ಶರ್ಟ್ ಹಾಕ್ಕೊಂಡಿದ್ದಿಲ್ಲ, ಅವ್ನು ಕಂಡಿಡೋಕ್ಕಾಗಿಲ್ಲ ರೀ. ಅವ್ನಿಗೆ ನಾನು ಹೇಳಿದೆ, ಹಿಂಗೆ ಹಿಡ್ಕೊಂಡು ನೋಡಪ್ಪ ಹಿಂಗೆಲ್ಲ ಮಾಡೋದು ಸರಿಯಲ್ಲ, ನೀವು ಏನು ಮಾಡ್ಕೊಂಡು ಅಂದರೆ, ಇಲ್ಲ ರೀ ಅವನೇನು ರೀ ಜನಾರ್ದನ್ ರೆಡ್ಡಿ ಹಂಗೆ ಹಿಂಗಂದು, ನೋಡಪ್ಪ ಹಂಗೆಲ್ಲ ಮಾತಾಡೋ ಸರಿ ಇಲ್ಲ ಅಂತೇಳಿ. ಅಷ್ಟೊತ್ತೊಳಗಡೆ ನಮ್ಮ ಕಡೆ ಹುಡುಗರಿದ್ದಂತ ಕಿರ್ಚಾಡಿದ್ರಿ, ಅವ್ರ ಕಡೆ ಇದ್ದಂಥ ಜನರು ಕಿರ್ಚಾಡಿದ್ರಿ. ನುಗ್ಗಲಾಯ್ತು ರೀ. ನುಗ್ಗಲಾತ ನಮಗೆ, ನಾನು ಸೈಡ್ ಬಂದುಬಿಟ್ಟೆ. ನನ್ನ ಕೈಲಲ್ಲಿ ತಡೆಯೋಕ್ಕಾಗಲಿಲ್ಲ ರೀ. ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ಹೊತ್ತಿಗೆ ಅವರು ಎಲ್ಲರೂ ಕೂಡ ಅವರು ಈ ಖಾಸಗಿ ಗನ್ಮ್ಯಾನ್ಗಳು ಟಪ ಅಂತೇಳಿ ಬೆಂಕಿ ಫೈರಿಂಗ್ ಮಾಡಿದ್ರಿ. ಫೈರಿಂಗ್ ಮಾಡಿದಂಥ ಟೈಮಲ್ಲಿ ನಮಗೇನು ಗೊತ್ತಾಯಿತು, ಯಾಕೆ ಫೈರಿಂಗ್ ಆಗ್ತಾಯಿದೆ ಅಂತೇಳಿ. ಅವ್ರು ಖಾಸಗಿ ಗನ್ಮ್ಯಾನ್ಗಳು ಏನು ಗೊತ್ತಿಲ್ಲ ನೋಡಿರಿ, ಚಿಕ್ಕಾಪಟ್ಟಿ ಆರಿಸ್ತಾ ಇದ್ದಾರೆ. ಹೆಂಗೆ ಬೇಕಂಗೆ ಫೈರಿಂಗ್ ಮಾಡ್ತಾರೆ. ನಾನು ಹೇಳೋದಲ್ರಿ, ಅವರು ವಾಟ್ಸಪ್ಪು ಫೇಸ್ಬುಕ್ಕಲ್ಲೆಲ್ಲ ಕೂಡ ಕಾಣ್ತೀವಿ. ಅವರು ನೇರವಾಗಿ ಆರಿಸಿರೋಂಥ ಕೂಡ ಗೊತ್ತಾಗಿದ್ರಿ. ಆಗ ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಒಂದು ಕಾರ್ ಹತ್ರ ಒಂದು ಅವ್ರಿಗೆ ಮಿಸ್ ಆಗಿ ಒಂದು ಬಿದ್ದಿತ್ತಂತ್ರಿ. ಅವ್ರು ಜನಾರ್ದನ್ ರೆಡ್ಡಿ ಕೂಡ ತಂದು ಕೊಟ್ಟಾರ್ರಿ. ನನ್ನ ಮೇಲೆ ಕೂಡ ಗುಂಡು ಹಾರಿಸ್ಯಾರ ಅಂತ. ನಾನೇನು ಮಾಡಿ, ಅಷ್ಟೊತ್ತೊಳಗೆ ನಮ್ಮ ಹಿಂಬಾಲಕರಿಗೆಲ್ಲ ಗೊತ್ತಾಯಿದ್ರಿ. ಎಲ್ಲರೂ ಕೂಡ ಇಲ್ಲಿ ಬಂದು ಸೇರ್ಕೊತಿದ್ರಿ. ಒಬ್ರಿಗೊಬ್ರು ಸೇರಿಕೊಂಡಂಥ ಟೈಮಲ್ಲಿ ಅವ್ರೇನು ಮಾಡಿದ್ದಾರೆ, ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಕಲ್ಲು ತೂರಾಟ ಅದೆಲ್ಲ ಮಾಡಿದ್ದಾರೆ.